ನಟಿಯಾಗಿ ಅಂದರೆ ಪ್ಯಾನ್ ಇಂಡಿಯಾದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಪ್ರೊಡ್ಯೂಸರಿಗೆ ಮತ್ತು ನನ್ನ ಡೈರೆಕ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೂಲಕ ಕಾರ್ತಿಕ್ ಸರ್ ನನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹಾಗೆ ನಾನು ಕತೆ ಏನು ಅಂತ ಕೇಳುವಾಗ ನನ್ನ ಮೇನಾಗಿ ಮಾತಂಗಿ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಕೇಳುವಾಗ ಅವರೊಂದೇ ಒಂದು ಹೇಳಿದ್ದು, ಮರ ಸುತ್ತುವಂಥ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಇಂಟೆನ್ಸ್ಡ್ ಆಗಿದೆ, ಅಂದರೆ ತುಂಬ ಎಲ್ಲ ಎಮೋಷನ್ಸನ್ನು ಹೊಂದಿರುವಂಥ ಕ್ಯಾರೆಕ್ಟರ್, ನವರಸಗಳನ್ನು ತುಂಬಿಕೊಂಡಿರುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ನಾಯಕಿಗೆ ಈ ಥರದೊಂದು ಕ್ಯಾರೆಕ್ಟರ್ ಬೇಕು ಆ್ಯಂಡ್ ಅದು ಈ ಥರ ಸಿಕ್ಕಿದ್ರೆ ಹೇಗೆ ಮಾಡ್ಬೋದು ಅನ್ನೋ ಕುತೂಹಲ ಇರುತ್ತಲ್ಲ, ಅದೇ ರೀತಿಯಾಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಷ್ಟು ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವಸಸ್ಯ ಕತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಹೃದಯಗಳಿಗೆ ಮುಟ್ಟುವಂಥ ಕತೆ ಆಗಿರುತ್ತೆ. ನಾನು ಥಿಯೇಟರ್ ಸ್ಕೂಲಿಂದ ಪಾಸ್ ಔಟು, ಡಿಪ್ಲೊಮಾ ಇನ್ ಥಿಯೇಟರ್ಸ್ ಮಾಡಿ ಒಂದಷ್ಟು ಕನ್ನಡ ಫಿಲಮ್ಸ್ಗಳನ್ನ ಮಾಡಿದ್ದೀನಿ, ಇನ್ನೊಂದಷ್ಟು ರಿಲೀಸಿಗೆ ರೆಡಿ ಇದೆ. ಅದೆಲ್ಲ ಫಿಲಮ್ಗಿಂತ ದೇವಸಸ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕಂದರೆ ನಾನು ಆದಷ್ಟು ಮಾಡಿರೋದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸು, ಸ್ವಲ್ಪ ನೈಜ ಘಟನೆಗಳು ಆಧಾರವಾಗಿರೋ ಫಿಲಮ್ಸು. ಬಟ್ ಇದು ಒಂದು ಸ್ವಲ್ಪ ಲಾರ್ಜರ್ ದೆನ್ ಲೈಫ್ ಇದೆ, ಸ್ವಲ್ಪ ಕಮರ್ಷಿಯಲ್ ಸಬ್ಜೆಕ್ಟು ಆ್ಯಂಡ್ ಮಾಸ್ ಎಂಟರ್ಟೈನರ್ ಆ ಥರ ಏನು ಹೇಳ್ತಾರೆ ಆ ಥರದ್ದು. ನನಗೂ ಸಿಕ್ಕಾಪಟ್ಟೆ ಕಲಿಯೋದಕ್ಕೆ ಸಿಕ್ತು ಈ ಫಿಲಮಿಂದ. ನಾನು ಏನೇ ಚೆನ್ನಾಗಿ ಮಾಡಿದ್ರು ಅದ್ರ ಹಿಂಗೆ ಇದ್ರು ಅದು ಕಾರ್ತಿಕ್ ಸರ್ಗೆ ಹೋಗಬೇಕು. ಬಿಕಾಸ್ ಅವರು ಪ್ರತಿಯೊಂದು ಶಾರ್ಟು ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಅವ್ರ ವಿಷನ್ಗೆ ತಕ್ಕಂತೆ ಇದೇ ಥರ ಬೇಕು ಅಂತ ಕೇಳಿ ತೆಗೆಸ್ಕೋತಿದ್ರು ಎಲ್ಲರ ಹತ್ರನೂ ಅಷ್ಟೇ. ಆ್ಯಂಡ್ ಸೆಲ್ವನ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಅವನು ನಾವಂದರೆ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ಮೂವ್ ಮಾಡ್ತೀವಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಅವನು ತುಂಬ ರಾ ಮೂವ್ ಇರ್ತಿತ್ತು, ತುಂಬ ರಿಯಲಿಸ್ಟಿಕ್ಕು ತುಂಬ. ಆ್ಯಂಡ್ ಅವ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಇಂಗ್ಲೀಷಲ್ಲಿ ಅವನ ಹೆಸರು ಕೇಳಿದ್ದೆ, ವಾಟ್ಸ್ ಯುವರ್ ನೇಮ್ ಅಂತ. ಅವನದಕ್ಕೆ ರೀ ನಂಗೆ ಕನ್ನಡ ಗೊತ್ತ್ರಿ ಅಂದಿದ್ದ. ಅದು ಲೈಕ್ ಇವಾಗಲೂ ನಾನು ಅವ್ನಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಓಡಾಡಬೇಕಾದ್ರೆ ಸೆಲ್ವಿನ್ ಅವ್ರ ಮಾವ ಅನಿಸುತ್ತೆ. ನಾವು ಬೆಂಗಳೂರಿಗೆಲ್ಲ ಹೋದರೆ ನಮ್ಮನ್ನ ಈಗಲೂ ಕರೆಕ್ಟಾಗಿ ಮಾತಾಡ್ಸಲ್ಲ, ಕನ್ನಡದವರು ಅಂತಲೇ ಗೊತ್ತಿಲ್ಲ, ಕನ್ನಡ ಕಲಿತು ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ನಮಗೆ ಈ ಫಿಲಮಿಂದ ನಮ್ಗೆ ಕನ್ನಡ ಗೊತ್ತು ಅಂತ ಗೊತ್ತಾದರೆ ಸಾಕು ಅಂತ ಹೇಳಿದರು ನನಗೆ. ಅದು ಒಂದು ಸ್ವಲ್ಪ ನನಗೆ ಓ ಹಿಂಗೆಲ್ಲ ಇದೆಯಾ, ಕಷ್ಟ ಎಲ್ಲ ಇದೆಯಾ ಇವ್ರಿಗೆ ಈ ಥರ ಎಲ್ಲ ಅಂತ ಅನಿಸಿತ್ತು. ಆ್ಯಂಡ್ ಬಿಂಬಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಆ್ಯಂಡ್ ರವಿ ಸರ್ ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ, ಖುಷಿ ಆಯಿತು ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡಿ. ಆ್ಯಂಡ್ ಕಾರ್ತಿಕ್ ಸರ್ ಆಲ್ಮೋಸ್ಟ್ 2 years ಈ ಫಿಲಮ್ ರೈಟಿಂಗಲ್ಲಿ ವರ್ಕ್ ಮಾಡಿ, ಆಮೇಲೆ ಅದನ್ನು 83 days ಶೂಟ್ ಮಾಡಿ 1 ವರ್ಷ ಜರ್ನಿ, ಆಲ್ಮೋಸ್ಟ್ 4 years ಅನ್ಸುತ್ತಲ್ಲ ಸರ್. ನಾವು ಮೀಟ್ ಮಾಡಿ 3 years ಆಯಿತು. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಇವತ್ತು ಆಲ್ಮೋಸ್ಟ್ ಫಿಲ್ಮ್ ಮುಗ್ದಿದೆ.